ರೇಣುಕಾ ಅವ್ರೆ, ಇಲ್ಲಿ ಸೀರೆ ವ್ಯಾಪಾರಿ ರೇಣುಕಾ ಅವ್ರ ಯಾರು? ನಾನರಿ ಇಳ್ಕಲ್ ಸೀರೆ ವ್ಯಾಪಾರಿ ರೇಣುಕಾ ರೀ. ಈ ರೇಣುಕಾ ದುಡ್ಡು ಚಂದಿದ್ದ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಚೆನ್ನಾಗಿರೋಣ ಬಿಡಿ. ಯಾರೇ ನೀವು? ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಖತರ್ನಾಕ್ ಕೆಂಪ ಅಂತ. ಖತರ್ನಾಕ್ ಕೆಂಪನ? ಹೌದು ರೀ. ನೀವು ಈ ಏರಿಯಾದಲ್ಲಿ ಸೀರೆ ಮಾರಿದ್ರು ಫೇಮಸ್ ಅಂತೆ. ಹೌದ್ರಿ. ಬಂದಿದ್ದ ದುಡ್ಡೆಲ್ಲ ಏನ್ ಮಾಡ್ತೀರಾ? ಲುಂಗಿ ಮನೆ ತಗೋತೀವ್ರಿ. ಮತ್ತಿನ್ನೇನ್ರಿ ಸರ, ದುಡ್ದು ರೊಕ್ಕ ಏನ್ ಮಾಡ್ತಾರಿ? ಮನಿ ಖರ್ಚಿಗಂತ ಉಪಯೋಗಿಸ್ತಾರ್ರಿ. ನಿಮ್ ಗಂಡ ದುಡಿ ಅಲ್ವಾ? ದುಡಿತಾರ್ರಿ, ಆದ್ರ ಅವ್ರ ಮಹಾನ್ ಜಿಪ್ಪನಾರಿ. ಸೀರೆ ವ್ಯಾಪಾರ ಹೆಂಗ್ ಫೇಮಸ್ ಅದೇನ್ರಿ, ಅವ್ರ ಜಿಪ್ಪನ್ ತಂದು ಫೇಮಸ್ ಅದರಿ. ಪೈಸಾ ಲೆಕ್ಕ ಇಡ್ತಾರ್ರಿ. ನಾನಾಗಿದ್ರಾಗ ಮಾಡ್ತಿರ್ಲಿಲ್ಲ. ಸರ ಬದ್ ವಿಷಯ ಹೇಳ್ರಿ. ನನಗೊಂದೆರಡು ಸೀರೆ ಬೇಕಾಗಿತ್ತು. ಯಾವ ರೇಂಜ್ದಾಗ್ರಿ? ನಿಮ್ ರೇಂಜ್ ಇಂದೆ, ಟಾಪ್ ರೇಂಜ್ ಇಂದ ಒಂದೇ. ಕೂತಿರ್ರಿ, ತಗೊಂಬರ್ತೇನ್ರಿ. ಟಿವಿ ನೋಡ್ಬೋದಾ? ಧಾರಾವಾಹಿ ನೋಡ್ರಿ, ಬರ್ರಿ. ಇವನ ಹೆಸರು ಖತರ್ನಾಕ್ ಕೆಂಪ ಅಂತ. ಬರ್ಬಾದ್ ಬಡಾವಣೆಗೆ ನುಗ್ಗಿದಾನೆ. ಇವನ್ ಬಗ್ಗೆ ಸಾರ್ವಜನಿಕರು ಹುಷಾರಾಗಿರ್ಬೇಕು. ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂದ್ರೆ ಇವನೊಬ್ಬ ಹ್ಯೂಮನ್ ಬಾಂಬ್. ಏನ್ರಿ ಅಷ್ಟು ಜೋರಕ್ಕೆ ಶಾಕ್ ತಗೋತಾ ಇದೀರಾ? ಟಿವಿ ಆಫ್ ಆಗೋಯ್ತಲ್ಲ. ಅಯ್ಯೋ, ಟಿವಿ ಹಾಳಾಗ್ ಹೋಗಲ್ರಿ. ಆ ಟಿವಿ ಒಳಗ್ ತೋರ್ಸಿದ ಫೋಟೋ ನಿಮ್ದು ಓದಿಲ್ರಿ. ಆ ಫೋಟೋ ನಂದೆ. ಅವ್ರೇ ಬಾಂಬ್ ಇದೆ. ಜೋರು ಕಿರ್ಚ್ಬೇಡ್ರಿ, ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ರೇಣುಕಾ ಇವ್ರ್ಯಾರ ಪ್ರಾಣಿ? ನಿಮ್ ಮಾರಿ. ಹೌದಾ? ಏನ ಇಷ್ಟು ದಿನ ಆದ್ರೂ ನೀನ್ ಹಂಗ ಹೇಳೇ ಇಲ್ಲ. ಮಾವನವ್ರ ಆರಾಮದಿರಿ? ಏನ ಮಾವನ ಬಾಜು ಕೂತ್ರೆ ಏನ್ ತಪ್ಪ? ಹೌದಿಲ್ರಿ? ಹೌದು, ಕೂತ್ರೇನು ತಪ್ಪಿಲ್ಲ. ಆದ್ರೆ ನಿಮ್ ಹೆಂಡತಿ ಕಾಮಿಡಿ ಮಾಡ್ತಿದಾರೆ. ನಾನು ನಿಮ್ ಮಾವ ಅಲ್ಲ, ಖತರ್ನಾಕ್ ಕೆಂಪ ಅಂತ. ಖತರ್ನಾಕ್ ಕೆಂಪ? ಹಾಗಂತ ಹೆದರ್ಕೋಬೇಡಿ. ಇನ್ಮೇಲೆ ನಾನು ಈ ಮನೇಲೇ ಇರ್ತೀನಿ. ಇವ್ರ ಇಂಟ್ರೊಡಕ್ಷನ್ ಅಲ್ಲಿ ಇದೊಂದು ಗೊತ್ತಾಗಿಲ್ಲ ನೋಡಿ. ಏನ್ರಿ ಅದು? ಖತರ್ನಾಕ್ ಕೆಂಪ ಅಂತ ಆಗ್ಲೇ ಹೇಳಿದೀನಿ. ಇಷ್ಟು ಬೇಗ ನನ್ನ ಹೆಸರು ಮರ್ತೋಗ್ಬಿಟ್ರಲ್ಲ ನೀವು. ಜರ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಮರ್ವಿನ ಕಾಯಿಲೆ ಅದರಿ. ನನಗ್ ಬೇಕಾಗಿದ್ದು ಅದೇ ತಾನೇ. ಯಾಕ್ರಿ? ಗಾಬರಿ ಆಗ್ಬೇಡ್ರಿ. ನೀವು ರೀ ಇವ್ರೇ ಅಂತ ಕರಿತೀರಲ್ಲ, ತುಂಬಾ ಚೆನ್ನಾಗಿದೆ. ಏನ್ ಕರೆದಿದ್ದು? ಇಷ್ಟೋ ತನಕ ಯಾವ ಮುಟ್ಟಾಳ ನೆನ್ಪಿಟ್ಕೋತಾನ್ರಿ? ಸರಿ, ನಾನೀಗ ನಿಮ್ಗೆ ಶೇರ್ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರಲ್ಲಿ ಬಂಡವಾಳ ಹಾಕಿದ್ರೆ ಸಖತ್ ಲಾಭ ಕಣ್ರಿ. ಸಖತ್ ಲಾಭ ಅಂದ್ರ ಎಷ್ಟ್ ಆಗ್ಬೋದ್ರಿ? ಮೊದ್ಲು ಅದ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ಲಾಭದ ಬಗ್ಗೆ ಮಾತಾಡೋಣ. ಹೇಳ್ರಿ. ಈಗ ನಿಮ್ ತರನೇ ಒಬ್ಬ ವ್ಯಕ್ತಿ ಶುಗರ್ ಫ್ಯಾಕ್ಟ್ರಿನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ ಹತ್ರ ಬಂಡವಾಳ ಇರಲ್ಲ. ಆಗ ಅವನೇನ್ ಮಾಡ್ತಾನೆ? ಅವ ಯಾರಂತ ಹೇಳ್ರಿ ಸರ, ಹೇಳೋ ಪ್ರಯತ್ನ ಮಾಡ್ತೀನಿ. ನಾನ್ ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ ರೀ. ಸರ ನೀವ ಬಿಡಿಸಿ ಹೇಳ್ಬಿಡ್ರಲ್ಲ. ಅವನು 100 ರೂಪಾಯಿ ಒಂದ್ ಶೇರ್ ಅನ್ನೋ ತರ ಮಾರ್ಕೆಟ್ ಬಿಡ್ತಾನೆ. ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ ಕಂಪ್ನಿ ಮೇಲೆ ನಿಮ್ದು 100 ಶೇರ್ ಇರುತ್ತೆ. ಮುಂದೊಂದ್ ದಿನ ಕಂಪ್ನಿ ಚೆನ್ನಾಗಿ ಲಾಭ ಮಾಡಿದಾಗ ಅವನ್ ಇನ್ವೆಸ್ಟ್ ಮಾಡಿದ ದುಡ್ಡನ್ನೆಲ್ಲ ಅವ್ನು ಇಟ್ಕೊಂಡು ಮಿಕ್ಕಿದ ಲಾಭನೆಲ್ಲ ಶೇರ್ದಾರರಿಗೆ ಹಂಚ್ಬಿಡ್ತಾನೆ. ಎಕ್ಸಾಂಪಲ್ಗೆ 1 ಕೋಟಿ ಲಾಭ ಬಂತು ಅಂತ ಇಟ್ಕೊಳ್ಳಿ. ಆಗ ಒಂದೊಂದು ಶೇರಿಗೆ 10,000 ರೂಪಾಯಿ ಲಾಭ ಬರುತ್ತೆ. ಹೀಗೆ ಆ ಲಾಭ 1 ಕೋಟಿ ಆಗ್ಬೋದು, 10 ಕೋಟಿ ಆಗ್ಬೋದು, 100 ಕೋಟಿ ಆಗ್ಬೋದು. ಬಂದಿದ್ ಲಾಭನೆಲ್ಲ ಹಂಚ್ತಾನೆ ಇರ್ತಾನೆ. ಹೌದ್ರಿ? ಒಂದ್ಸರಿ ಬಂಡವಾಳ ಹಾಕಿ ನೋಡಿ. ರೇಣುಕವ್ವ, ಏನ್ರಿ ಎಂಪಿ ಅವ್ರ? ಅದು ನಾವೆಲ್ಲರೂ ಮಾರ್ಕೆಟ್ಗೆ ಹೋಗಿದ್ದು, ಅಲ್ಲಿ ಯಾರೋ ಮಾತಾಡ್ತಾ ಇದ್ರು, ನಮ್ಮ ಬರ್ಬಾದ್ ಬಡಾವಣೆಗೆ ಯಾರೋ ಹ್ಯೂಮನ್ ಬಾಂಬರ್ ಬಂದಿದ್ದಾನೆ ಅಂತ ಟಿವಿನಲ್ಲಿ ತೋರಿಸಿದ್ರಂತೆ. ಈ ಮನೇಲೆ ಇದ್ದಲ್ಲ, ಟಿವಿ ಏನಾದ್ರೂ ನೋಡಿದ್ವಿ? ಅದು ಅದು ಪಾಪ ಅವ್ರೆಲ್ಲಿ ನೋಡ್ತಾರೆ? ಇಷ್ಟೊತ್ತು ನಮ್ ಜೊತೆನೆ ಕೂತ್ಕೊಂಡು ಮಾತಾಡ್ತಿದ್ರಲ್ಲ. ಹೌದ್ರಿ. ನಾ ಟಿವಿ ನೋಡಲ್ರಿ, ನನಗೇನ್ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. 24 ತಾಸು ಟಿವಿ ನೋಡ್ಕೊತಾನ ಕೂತಿರ್ತಾನ. ಅಲ್ಲ ಅಕ್ಕ, ಅಪ್ಪಿ ತಪ್ಪಿ ನೀವು ಟಿವಿ ನೋಡಿದಿರ ಅಂತೇಳಿ ಕೇಳಿದ್ವಪ್ಪ. ಅದಕ್ಕೆ ಅಂತ ನಮ್ಮನೆ ಬೆಚ್ಚದಲ್ಲಿ ಮಾತಾಡೋದು. ಹೌದು, ಇವ್ರು ಯಾರು? ಅವ್ರು ನಮ್ ಬಿಸ್ನೆಸ್ ಪಾರ್ಟ್ನರ್ ರೀ. ಎಂತದದು ಗಂಟು ತುಂಬಿಕೊಂಡು ಬೀದಿಯಲ್ಲಿ ಸೀರೆ ವ್ಯಾಪಾರ ಮಾಡ್ಲಿಕ್ಕೆ ನಿನಗೆ ಬಿಸ್ನೆಸ್ ಪಾರ್ಟ್ನರ್ ಬೇರೆ ಬೇಕಾ? ಎದಗಾನೆ ಇಷ್ಟ ದಿನ ನಾ ಒಬ್ಬಕ್ಕೆ ಸೀರೆ ಗಂಟು ಹೊತ್ಕೊಂಡು ಬೀದಿ ಬೀದಿ ಸುತ್ತಿದ್ದೆ. ಆದ್ರೆ ಈಗ ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಬೇಕಂತ ಹೇಳಿ ಪಾರ್ಟ್ನರ್ ಮಾಡ್ಕೊಂಡೇನಿ. ಇದ್ರೊಳಗೆ ಏನ್ ತಪ್ಪದ? ಅಷ್ಟ ಅಲ್ವಾ, ಇವ್ರು ಸೇರಿ ಬಿಸ್ನೆಸ್ ಮಾಡ್ತಾರ. ಅದ್ರ ಲಾಭ ಕೇಳಿದ್ರಂದ್ರ ಇಲ್ಲೇ ಹಾಸ್ ಹೊತ್ಕೊಂಡ್ ಮಾಲ್ಕೊಂಡ್ಬಿಡ್ತೀರಿ. ಇನ್ಮೇಲೆ ನೋಡ್ತಾ ಇರೆ ಇವ್ರು ದಿನದಿಂದ ದಿನಕ್ಕೆ ಹೇಗ್ ಲಾಭ ಮಾಡ್ತಾರೆ ಅಂತ. ಹಳ್ಳದ ಕಡೆಗೆ ನೀರು ಹರಿದು ಬರ್ತದೆ ಅನ್ನೋ ಹಾಗೆ ದುಡ್ಡಿದ್ದವ್ರನ್ನೇ ದುಡ್ಡು ಹುಡುಕಿಕೊಂಡು ಬರ್ತದಲ್ಲ ಮಾರ್ಯಾರೆ. ಇನ್ನೇ ನಿನ್ ಹುಡ್ಕೊಂಡ್ ಬರ್ಬೇಕಿತ್ತಾನ? ಹೋಗ್ಲಿ ಬಿಡಕ್ಕ, ನಿನಗ್ ಒಳ್ಳೇದಾದ್ರೆ ಸಾಕು. ನೀನೇನ್ ಬೇರೆವಳ, ನಮ್ ವಟಾರದವಳೆ ತಾನೆ. ಈ ನಿನ್ ಪ್ರೀತಿ ಹಿಂಗ ಇರ್ಲಿ. ನಾವೀಗ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡೋದಾಗ ನೀವೆಲ್ಲಾರು ಹೊಡ್ರಿ. ಏನಕ್ಕ ಇದು? ಮನೆಗ್ ಬಂದವ್ರನ್ನ ಕುತ್ಕೆ ಹಿಡಿದು ಹೊರಗ್ ದಬ್ದಂಗ ಹೊರಗೋಗು ಅಂತಿದ್ಯಲ್ಲ. ನೀವೆಲ್ಲಾರು ಹೋಗ್ಲಿಲ್ಲ ಅಂದ್ರೆ ಅದ ಮಾಡ್ಬೇಕಾಗ್ತದ. ಮತ್ತಿನ್ನೇನ ನಾವೇನೋ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಲಿಕತ್ತೀವಿ, ನಡು ಬಂದ ಟಿವಿ ನೋಡಿದ್ರೆ ಇವ್ರು ಯಾರು, ಇವ್ರ ಯಾಕೆ ಇಲ್ಲಿ ಕುಂತಾರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರಲ್ಲ. ಇದಕ್ಕೆ ಯಾಕವ ಬೇಜಾರ್ ಮಾಡ್ಕೊತಿ?
ಮಾತಾಡ್ತೀಯ? ಅಲ್ಲ ನಾವೇನ್ ತಪ್ಪು ಮಾಡ್ದೋ? ಮಾರ್ಕೆಟ್ ಹತ್ರ ಯಾರು ಹ್ಯೂಮನ್ ಬಾಂಬ್ ಬಗ್ಗೆ ಮಾತಾಡ್ತಿದ್ರು, ಅದಕ್ಕೆ ನೀನ್ ಮನೆಯಲ್ಲಿದ್ದಲ್ಲ ಟಿವಿ ನೋಡಿದ್ಯಾ ಅಂತ ಕೇಳ್ದು. ತಪ್ಪೇ ನೋಡ್ರಿ, ಮುಂಜಾನೆಯಿಂದ ನಾ ಟಿವಿನ ಆನ್ ಮಾಡಿಲ್ಲ. ಈಗ ಸಮಾಧಾನ ಆಯ್ತಾ? ರೇಣುಕವ್ರ ಏನಾಗ್ಯದ ನಿಮ್ಗೆ? ಯಾಕೆ ಹಿಂಗ್ ಟಿವಿಯನ್ನ ಮಾಡ್ಕೊಂಡ್ರಿ? ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತಿದ್ದಾನೆ. ನೀ ನಮ್ಮ ಮನೆಗ್ ಬಂದಿಯಲ್ಲ, ಅದಕ್ಕೆ ಟೆನ್ಷನ್ ಆಗ್ಲಿಕ್ಕತ್ತದ. ಸುಮ್ಮನೆ ಹೋಗ್ಲೇ. ಈಗಳ ಕುಳ್ಳ ಪುತ್ತಳ್ಳಿ ಇಷ್ಟೆಲ್ಲ ಹೇಳಿಸಿಕೊಂಡ ಮೇಲೆ ಇಲ್ಲಿ ನಿಂತು ನಮಗಿನ್ನು ಮರ್ಯಾದಿಲ್ಲ. ಬಾಳ ಹೋಗುವ. ಯಾಕೆ ಪ್ರಾಣಿ ಇಷ್ಟೊಂದು ರೊಚ್ಚಿಗೆ ಅವ್ರನ್ನೆಲ್ಲ ಹೊರಗೆ ಹಾಕಿದಿ? ಇದನ್ನ ಪ್ರಶ್ನೆ ಅಂತ ಕೇಳಿದ್ರೆ ನಿಮ್ಗೂ ಇದ ಸ್ಥಿತಿ ಬರ್ತದೆ. ಸಿದ್ಧಾರೂಢ, ಅಲ್ಲ, ಇಷ್ಟು ದಿನ ಮೈಲಾರಪ್ಪನವರು ಮನೆಗೆ ಯಾಕೆ ಬಂದಿದ್ದೀರಾ, ಕಾಫಿ ಖರ್ಚಾಗತ್ತೆ, ತಿಂಡಿ ಖರ್ಚಾಗತ್ತೆ ಅಂತ ಲೆಕ್ಕಾಚಾರ ಹಾಕ್ತಿದ್ರು. ಆದ್ರೆ ಇವತ್ತು ರೇಣು ಕಾಕ ಮನೆಗೆ ಯಾಕೆ ಬಂದಿದ್ದೀರಾ, ಹೋಗಿ ಹೊರಗಡೆ ಅಂದ್ರಲ್ಲ, ಮನ್ಸಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅವಳಿಗೆ ದುಡ್ಡಿನ ಮದವ, ಕೈಗೆ 3 ಕಾಸು ಸಿಕ್ಕಿದ್ರೆ ಸಾಕು, ಸರಪಳಿಯಲ್ಲಿ ಕಟ್ಟಿ ಹಾಕಿದ್ರು ನಿಲ್ಲುದಿಲ್ಲ ಅವಳು. ಹಂಗ್ಯಾಕಂತೀರವ? ಪಾಪ ನಮ್ ರೇಣುಕವನ್ನ ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ. ಅವಳು ಗಂಡ ಮೈಲಾರಿ ದುಡ್ಡು ಕಾಸನ್ನು ಲೆಕ್ಕಾಚಾರ ಮಾಡಿದ್ರೆ ಇವಳು ಆತರ ಎಲ್ಲ ಮಾತಾಡಬೇಡಿ ಅಂತಿದ್ದವಳು ಇವತ್ತು ಯಾಕೆ ಈ ರೀತಿ ನಡ್ಕೊಂಡು ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆಯಲ್ಲ. ಅಪ್ಪ ನನ್ನ ಪಾಲಿನ ಮಾಸಿ ಹೇಳು ಉಣ್ಮೆ. ಇಷ್ಟು ದಿವಸ ರೇಣುಕಾ ಅವರು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ರ, ಈಗ ಒಮ್ಮಕ್ಳು ದೊಡ್ಡದ ಕೈ ಹಾಕ್ಯಾರಲ್ಲ, ಕಣ್ ತುಂಬ ರೊಕ್ಕ ನೋಡ್ಯಾರ, ಬದಲಾಗ್ಯಾರ. ಇಲ್ಲನೇ ಕುಳ್ಳ ಪುತ್ತಳ್ಳಿ, ಹಬ್ಬಕ್ಕ ನಮ್ಮನೆ ಬದಲಾಗುವವರು ಅಲ್ವಾ? ನಾವು ಮನೆಗೆ ಹೋದಾಗ ಅವ್ರು ಎಂತದ್ದು ಬೇಜಾರಲ್ಲಿ ಇದ್ರೆ ಅಂತ ಅನಿಸ್ತದೆ, ಅದಕ್ಕೆ ಆ ನಮ್ಮನೆ ನಡ್ಕೊಂಡದ್ದು. ಓಯ್ ಗುರುನಾಥ್, ನೀವೆಂತ ತೆಪ್ಪು ಅವಳ ಪರವಾಗಿ ಮಾತಾಡುದು? ಬೇಜಾರು ಎಲ್ರಿಗೂ ಇರ್ತದೆ, ಹಾಗಂತ ಮನೆಗ್ ಬಂದವ್ರ ಮೇಲೆ ತೋರಿಸ್ಕೊಳ್ಲಿಕ್ಕೆ ಆಗ್ತದಾ? ಈಗ ನೀವು ಇವಳನ್ನ ನೋಡಿಸ್ಕೊಳ್ಳಿ, ರಪ್ಪಕ್ಕ ಕನ್ನಡಕ್ಕೆ ಹಾಕೊಂಡು ತಕ್ಕ ಮಾಡ್ತೀರಾ. ನಾನು ಯಾವತ್ತಾದ್ರೂ ಇವಳನ್ನ ಬರ್ಬೇಡ ಅಂದಿದ್ದೀನ? ಅದು ಹಾಗಲ್ಲನೇ ನರ್ವಂಟೆ, ಸಮಯ ಸಂದರ್ಭ ಅವರನ್ನ ಆ ನಮ್ಮನೆ ಮಾತಾಡಿಸಿರ್ಬೋದಾ? ಇಲ್ಲ ನನ್ನನ್ನ ಹೊಗಳೇ ಅಂದ್ಬಿಟ್ರೆ ನಾ ಅಂತ ತಪ್ಪೇನ್ ಮಾಡಿದ್ದೆ? ಲೇ ಬೇಡದೇ ಇರೋ ತಮ್ಮ, ನಿನ್ನ ಕಡೆ ಕರಿತಿರೋದು ಬೇಡ ಅಂದ್ಮೇಲೆ ಇನ್ನೇನ್ ಮಾತೆ? ಅದು ಕರೆಕ್ಟ್ ಬಿಡು, ನಿನ್ನ ಹತ್ರ ಏನ್ ಮಾತು? ನೋಡ್ಮಿನವ್ವ, ನಾವ್ ಯಾವಾಗ್ಲೂ ಒಂದೇ ರೀತಿ ವರ್ತಿಸಕ್ ಆಗಲ್ಲ. ಪರಿಸ್ಥಿತಿಗಳು ನಮ್ಮನ್ನ ವಿಚಿತ್ರವಾಗಿ ಆಡಿಸ್ತವೆ. ನನ್ಗನ್ಸುತ್ತೆ ರೇಣುಕವ್ವ ಕೂಡ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ. ಓ MP ಅವರೇ, ನಾವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಮಾತಾಡಿ ಕಳಿಸಿದ್ಲು. ಮಾರ್ಕೆಟ್ ಇಂದ ವಾಪಸ್ ಬರುವಷ್ಟರಲ್ಲಿ ಎಂತ ಪರಿಸ್ಥಿತಿ ಕೆಟ್ಟಿರ್ತದೆ ತೆಪ್ಪು. ನಾವು ಪ್ಯಾಟಿಗೆ ಹೋಗ್ಬೇಕಾರ ಸೀರೆ ವ್ಯಾಪಾರ ಮಾಡ್ಕೊಂಡಿದ್ರ, ನಾವು ಬರೋದ್ರಾಗ ದೊಡ್ಡ ಕೈ ಹಾಕ್ಯಾರಲ್ಲ, ಅದ ಪರಿಸ್ಥಿತಿ ಕೆಟ್ಟದ. ಲೋ ಡ್ರಾಕುಲಾ, ಒಬ್ನೇದ ಅನ್ಕಿನಿ, ಎಲ್ಲರೂ ಯಾಕೆ? ಎಲ್ಲಾರು ಇದಾರೆ ಅಂತಾನೆ ಕಪಾಳ ಕೊಡಿದೆ, ಬರೀ ಡ್ರಾಕುಲಾ ಅಂತಿದೀನಿ. ಅಲ್ಲ ಕಣೋ, ಸುತ್ತಿ ಬಳಸಿ ರೇಣು ಕಾಕ ದುಡ್ಡುಗೋಸ್ಕರನೇ ಬದಲಾದ್ರು ಅಂತ ಹೇಳ್ತಿದ್ಯಲ್ಲ, ಇರುವ ಸತ್ಯವೇ ಅದ. ನೋಡವ್ವ, ನಾವ್ ಇನ್ನೊಬ್ರ ಬಗ್ಗೆ ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು. ಯಾಕೆ ಹೇಳು? ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿರಲ್ಲ. ಅವ್ರನ್ನ ಕೇಳಿದಾಗ ತಾನೇ ಸತ್ಯ ಏನು ಅಂತ ಗೊತ್ತಾಗೋದು. ಆ ನಮೂನೆ ಎಂತ ಇರುದಿಲ್ಲ ಮಾರ್ಯಾರೆ, ನಾವೆಲ್ಲರೂ ಒಂದೇ ಒಟಾರದವ್ರಲ್ವಾ, ಎಂತ ಇದ್ರು ನಮ್ಮ ಹತ್ರ ಹೇಳ್ಬೋದಿತ್ತು ತಾನೆ. ಹೇಳ್ಕೊಳ್ಳೋಂತ ವಿಷಯ ಅಲ್ವೇನೋ. ಓಯ್ ಬಿರ್ಸದಿ, ಆ ನಮೂನೆ ಎಂತ ಇರುದಿಲ್ಲ ಮಾರೈತಿ. ನೀವೆಲ್ಲರೂ ನಾನು ಹೇಳಿದ್ದು ಸುಳ್ಳು ಅಂತ ಹೇಳ್ತಿದ್ದೀರಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿ ರೇಣುಕನ ಹತ್ರ ಶೇರ್ ಬಿಸ್ನೆಸ್ ಗೆ ಸೇರಿಸ್ಕೋ ಅಂತ ಕೇಳುವ. ಅವಳು ಹಿಂದೆ ಮುಂದೆ ನೋಡದೆ ನಮ್ಮನ್ನು ಶೇರ್ ಬಿಸ್ನೆಸ್ ಗೆ ಸೇರಿಸಿಕೊಂಡ್ರೆ ಅವಳಿಗೆ ದುಡ್ಡಿನ ಅಹಂ ಇಲ್ಲ, ಬೇರೆ ಎಂತದ್ದು ಸಮಸ್ಯೆ ಇದೆ ಅಂತ. ಒಂದು ವೇಳೆ ಅವಳು ನಮ್ಮನ್ನ ಬಿಸ್ನೆಸ್ ಗೆ ಸೇರಿಸಿಕೊಳ್ಳದೆ ಇದ್ರೆ ನಾನು ಹೇಳಿದ್ದೆ ಸತ್ಯ ಅಂತ ಒಪ್ಕೊಳ್ತೀರಾ? ನೀನವನಿ, ನೀವು ಬುದ್ಧಿವಂತೆ ಅಂತ ತೋರಿಸ್ಬಿಟ್ರು ನೋಡ್ರಿ. ನೀನು ದಡ್ಡ ಅಂತೇಳಿ ನೀನೇ ತೋರಿಸಿ ಬಿಟ್ಟಿಯಾ? ಓಯ್, ಕಾಯಿ ಮುಂಚಿಗೆ ಎಂತದಕ್ಕೆ ಆ ನಮೂನೆ ಮಾತಾಡುದು ಮಾರ್ಯಾರೆ? ನಾನೆಂತಾದ್ರೂ ತಪ್ಪು ಹೇಳಿದ್ನಾ? ನೀ ಹೇಳಿದ್ರ ತಪ್ಪೇನಿದೆ ಬಿಡಮ್ಮ. ನಾವೆಲ್ಲರೂ ಹೋಗಿ ನಮ್ಮನ್ನು ಶೇರ್ ಬಿಸ್ನೆಸ್ ಸೇರಿಸ್ಕೊ ಅಂತ ಕೇಳ್ಕೊಳ್ಳೋಣ. ಆಗ ಸತ್ಯ ಅದು ಸುಳ್ಳು ಅದು ಅಂತ ತಾನಾಗೆ ಗೊತ್ತಾಗುತ್ತೆ. ಓಯ್, ನನಗೆ ಗೊತ್ತುಂಟು ಮಾರ್ಯಾರೆ, ನಾನ್ ಹೇಳಿದ್ದೆ ಸತ್ಯ ಅಂತ. ಹಾಗೆ ನನಗೂ ಒಂದು ವಿಷಯ ಗೊತ್ತುಂಟಾ? ಯಾವುದು? ನಿನಗೆ ಮರಳಿಡ್ತಿದೆ ಅಂತ. ಅಣ್ಣ ಅಣ್ಣ, ನಿನ್ನೆ ಕರೆದಿದ್ದು. ನಾನ್ ನಿಮ್ಮ ಅಣ್ಣ ಹ್ಞೂ ಅಣ್ಣ, ಹೇಳಿ ತಮ್ಮ. ಸ್ವಲ್ಪ ಜಾಸ್ತಿ ಆಯ್ತು, ಆದ್ರೂ ಪರವಾಗಿಲ್ಲ. ಅಣ್ಣ, ಇವತ್ತು ಅಡಿಗೆಗೆ ಏನ್ ಮಾಡ್ತಿದ್ಯಾ? ನೋಡಪ್ಪ, ನಾ ಇಂಥದ್ದು ಬೇಕಂತ ಹೇಳಾಗಿಲ್ಲ. ನನ್ನ ಏನ್ ಮನ್ಸಿಗೆ ಬರ್ತೈತೆ ಅವ್ರು ಮಾಡಿ ಹಾಕ್ತಾಳ, ನಾ ತಿಂತಿ. ನಿನ್ಗೆ ಇಂಥದ್ದೇ ತಿನ್ಬೇಕು ಅಂತ ಅನ್ಸೋದೇ ಅಲ್ವಾ? ಇಂಥದ್ದು ಬೇಕಂದ್ರೆ ಅದಕ್ಕೆ ರೊಕ್ಕ ಭಾಳ ಖರ್ಚಾಗ್ತಾವ. ಅದಕ್ಕೆ ಏನ್ ಮಾಡಿ ಹಾಕ್ತಾಳ ಅದನ್ನ ಕಣ್ಣಿಗೆ ಹೊತ್ಕೊಂಡು ತಿಂದ್ಬಿಡ್ತೀವಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ, ಈಗ ನನಗೆ ಹೋಟ್ಲೂಟ ತಿಂದು ತಿಂದು ನಾಲ್ಗೆ ಮರಗಟ್ಟೋಗ್ಬಿಟ್ಟಿದೆ. ಅದಕ್ಕೆ ಹತ್ತಿಗೆ ಹೇಳಿ ಸ್ವಲ್ಪ ಖಾರವಾಗಿ ಏನಾದ್ರು ಮಾಡಕ್ ಹೇಳೋಣ. ಹಣದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಅದ್ರ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ರೊಕ್ಕ ನೀ ಕೊಡ್ತಿ ಅಂದ್ಮೇಲೆ ಯಾಕೆ ಚಿಂತೆ ಮಾಡೋದು? ಹೋಗಿ ನಿಮ್ಮ ಮೊಯ್ನಿಗೆ ಹೇಳ, ನಿನಗೆ ಏನ್ ಬೇಕೋ ಅದನ್ನ ಮಾಡ್ಸ್ಕೊಂತೀನಿ. ಸರಿ ಅಣ್ಣ. ಅದಕ್ಕೆ ದೇವ್ರ ಧ್ಯಾನ ಮಾಡಿ ಸಾಕು, ರುಚಿ ರುಚಿಯಾಗಿ ಅಡಿಗೆ ಮಾಡಕ್ ಬನ್ನಿ. ಅದಕ್ಕೆ ಹ್ಞೂ, ಅದಕ್ಕೆ ಮೈಲಾರಣ್ಣ ಅಣ್ಣ ಆದ್ಮೇಲೆ ನೀವ್ ಅತ್ಗೆರೆ ತಾನೆ. ನೋಡ್ರಿ, ನಿಮ್ಮನ್ನ ನೀವು ಅಣ್ಣ ಅನ್ಕೋರಿ, ನಿಮ್ಮ ಕೈ ಮುಗಿತನ್ರಿ, ಮೊದ್ಲಿಂದ ಹೊಂಡ್ರಿ. ಹೌದಾ ಅದಕ್ಕೆ? ನೋಡ್ರಿ, ಹಿಂಗೆಲ್ಲ ಎದುರ್ಸ್ಲಿಕ್ ಹೋಗ್ಬೇಡ್ರಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತನ್ರಿ, ಮೊದ್ಲಿನಿಂದ ಹೋಗ್ರಿ. ಅಣ್ಣ, ಏನಪ್ಪಾ ತಮ್ಮ? ಅತ್ಗೆಗೆ ನಾನು ಇಲ್ಲಿರೋದು ಇಷ್ಟ ಇಲ್ವಂತೆ. ಹೌದಾ? ಹಂಗಾರ ಹೊಂಡೆ. ಸರಿ ಬಿಡೋಣ.
ನಾನು ಇಲ್ಲಿರೋದು ನಿನಗೂ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಪಕ್ಕದ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ. ನಾನೇನೋ ರೂಮ್ ರೆಂಟು ಊಟ ತಿಂಡಿ ಖರ್ಚನ್ನೆಲ್ಲ ನಿಮಗೆ ಕೊಡೋಣ ಅಂತ ಅನ್ಕೊಂಡಿದ್ದೆ. ನನ್ ದುಡ್ಡಿನ ಋಣ ನಿಮ್ಗಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ಸರಿ ಬರ್ತೀನಿ. ಹಂಗ್ಯಾಕ್ ಮಾತಾಡ್ತಿಲ್ಲ ತಮ್ಮ, ನಾ ನಿನಗೆ ಹೋಟ್ಲಿಗೆ ಹೋಗಂತ ಹೇಳಿದ್ನೆ. ಅವ್ರ ಹೋಗ್ತಾರ ಅಂತ ಹೇಳಿಕತ್ತಾರಿ, ನೀವೇ ತಡಿತೀರಿ? ಹೋಗಿ ಬಿಡ್ರಲ್ಲ. ಏನತ್ಗೆ ನೀವು ಮಾಡೋ ಅಡಿಗೆಲ್ 100 ಗ್ರಾಮ್ ಜಾಸ್ತಿ ಹಾಕಿದ್ರೆ ನಾನು ಹೊಟ್ಟೆ ತುಂಬ ಹೋಗುತ್ತೆ. ಇಲ್ಲ ಸೋಫಾ ಮೇಲೆ ಮಲ್ಕೋತೀನಿ, ಕಣ್ ತುಂಬಾ ನಿದ್ರೆ ಮಾಡ್ತೀನಿ. ನಾನ್ ಇಲ್ಲಿರೋದ್ರಿಂದ ನಿಮ್ಗೆ ಲಾಭ ತಾನೆ. ಪ್ರಾಣಿ ನಮ್ ತಮ್ಮ ಹೇಳಿಕತ್ತದ್ ಬರೋಬ್ಬರದ, ಅವ ಇಲ್ಲೇ ಇಲ್ಲಿ. ನೀ ಗಂಟ್ಲ ಹರ್ಕೋಬೇಡ, ಅವ ಇಲ್ಲಿ ಇರ್ಬೇಕಂದ್ರೆ ಇರ್ಬೇಕು, ಖರ್ಚಿಗೆ ರೊಕ್ಕ ಕೊಡ್ಬೇಕು. ಹೋಗಿ ಅತ್ಗೆ ಸ್ವಲ್ಪ ಖಾರವಾಗಿ ಸೊಪ್ಪಿನ ಸಾರು ಮಾಡ್ಬಿಡಿ. ನಮ್ ಮನ್ಯಾಗ ಸೊಪ್ಪಿಲ್ರಿ. ಮಾರ್ಕೆಟ್ಗೆ ಹೋಗಿ ತಗೊಂಬನ್ನಿ ಅತ್ಗೆ, ನಾನ್ ದುಡ್ಡು ಕೊಡ್ತೀನಿ. ನೀವ್ ತಗೊಂಡ್ ಬರಲ್ಲ, ಬೇಕಂದ್ರೆ ನಾ ಮಾಡಿ ಹಾಕ್ತೇನ್ರಿ. ಗೊತ್ತಿದ್ದು ಹೇಳ್ತಿರಲ್ಲ ಅತ್ಗೆ. ಹೋಗಿ ಅತ್ಗೆ ತಗೊಳ್ಳಿ, ತಗೊಂಬಂಬಿಡಿ. ಹಾಗೆ ಒಂದ್ ವಿಷಯ, ಮಾರ್ಕೆಟ್ಗೆ ಹೋಗ್ತಿದ್ದೀರಾ ಹಾಗಂತ ಪೊಲೀಸ್ನವ್ರಿಗೋ ಬೇರೆಯವ್ರಿಗೋ ನಾನು ಇಲ್ಲಿರೋ ವಿಷಯ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಮೈಲರಣ್ಣ ಒಟ್ಟಿಗೆ ಕೂತಿರ್ತೀವಿ. ನೀವ್ ಹೇಳಿದ್ ಗೊತ್ತಾಯ್ತು ಅಂದ್ರೆ ಇಬ್ರು ಒಟ್ಟಿಗೆ ಶಿವನ್ ಪಾದ ಸೇರ್ಕೊಬಿಡ್ತೀವಿ. ಮಾರ್ಕೆಟ್ ಹೋಗಿದ್ಯೆ? ಇಲ್ರಿ, ಬಸ್ ಸ್ಟ್ಯಾಂಡ್ ಹೋಗಿದ್ದೇರಿ. ಮತ್ತೆ ಕೈಯಲ್ಲಿ ತರಕಾರಿ ಬುಟ್ಟಿ ಇದೆ, ಇನ್ನೊಂದ್ ಸಿಮೆಂಟ್ ಚೀಲ ಹೊತ್ಕೊಂಡ್ ಬರ್ಬೇಕಿತ್ತನ್ರಿ. ಓಯ್ ಅಬ್ಬಕ್ಕ, ಎಂತ ಅವಸ್ಥೆ ಇದು? ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಒಟ್ರಾಶಿ ಮಾತಾಡ್ತಾ ಇದ್ದೀರಾ? ನಾ ಮಾತಾಡ್ಲಿಕ್ಕೆ ನನಗ್ ಬರೋಬ್ಬರ ಅನ್ಸದರಿ. ಅದು ನಿಮಗ್ ತಪ್ಪ ಅನ್ಸಿದ್ರ ನಾ ಏನ್ ಮಾಡ್ಲಿಕ್ಕೆ ಆಗ್ತದ? ಓಯ್, ನಾನ್ ಹೇಳಿಲ್ವಾ ಮಾರೇರೆ ರೇಣುಕ ಬದ್ಲಾಗಿದ್ದಾಳೆ ಅಂತ? ಏ ಮಗನೇ, ಬದ್ಲಾಗಿದ್ ನಾ ಅಲ್ಲ, ನೀವೆಲ್ಲರೂ. ಹೌದಕ್ಕ, ನಾವೆಲ್ಲರೂ ಬದ್ಲಾಗಿದ್ದೀವಿ. ಅಕ್ಕ, ನಿಮ್ ಮನೆನಲ್ಲಿ ಇದಾನಲ್ಲ ಖತರ್ನಾಕ್ ಕೆಂಪ, ಏನೀಗ? ಅದಕ್ಕೆ ಯಾಕಕ್ಕ ಗಾಬರಿ ಆಗ್ತಿದ್ಯಾ? ಅವ್ರ ಶೇರ್ ಬಿಸ್ನೆಸ್ ಬಗ್ಗೆ ಮಾತಾಡೋದನ್ನ ನಾವೆಲ್ಲರೂ ಕೇಳಿಸ್ಕೊಂಡ್ವಿ. ಅದಕ್ಕೆ ನಾವು ಶೇರ್ ಹೋಲ್ಡರ್ಸ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ನೀನ್ ಅವ್ರ ಜೊತೆ ಮಾತಾಡ್ತೀಯಾ? ನೀವ್ ಶೇರ್ ಹೋಲ್ಡರ್ ಆಗೋದಿತ್ತಂದ್ರ ನೀವು ಅವ್ರ ಜೊತೆ ಮಾತಾಡ್ರಲ್ಲ, ನನ್ನ ಕೇಳ್ತೀರಿ? ಮೀನಾವಣಿ, ನೀವು ಹೇಳಿದ್ದ ಬರೋಬ್ಬರ ಐತಿ. ಏನೆಲ್ಲ ಗುಲಾಬಿ, ನಿಮ್ ಮೀನಾವೈನಿ ಏನ್ ಹೇಳಿದ್ಲು? ಅದೆಲ್ಲ ನಿಮಗ್ ಬೇಡದಿರೋ ವಿಷಯ ಬಿಡ್ರಿ. ಆಯ್ತು ಬಿಡು, ಬ್ಯಾಡ್ದಿರೋ ವಿಷಯ ನನಗರ ಯಾಕ, ನಾ ಬರ್ತಾನ. ಅಕ್ಕ, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು. ಏ ಮಂದ, ಸಾವಾಸದಿಂದ ಸನ್ಯಾಸಿ ಕೇಳ್ಕೊಳ್ಳುವಂಗ ನೀನು ಇವ್ರ ಜೊತೆ ಸೇರ್ಕೊಂಡ ಹುಚ್ಚುಚ್ಚರಂಗ ಆಡ್ಲಿಕತ್ತಿಯಲ್ಲ, ನಾ ಏನ್ ಉತ್ತರ ಕೊಡ್ಬೇಕ? ಹೇಳಿದ್ನಿಲ್ಲ, ಬೇಕಂದ್ರೆ ನೀವು ಹೋಗಿ ಕೇಳ್ರಂತ. ರೇಣುಕವ್ವ, ನಾವು ಹೊಸದಾಗಿ ಪರಿಚಯ ಮಾಡ್ಕೋಬೇಕು. ನೀ ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ ಆಗಿರೋಳು, ನೀ ಹೇಳಿದ್ರೆ ನಿನ್ ಮಾತವ್ರು ಕೇಳ್ತಾರಲ್ವೇ? ರೀ ಅಪ್ಪಿ ಅವರ, ಹಂಗಂತ ಹೇಳಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಇವ್ರು ಶೇರ್ ಹೋಲ್ಡರ್ ಆಗ್ತಾರಂತ, ಇವ್ರು ಶೇರ್ ಹೋಲ್ಡರ್ ಆಗ್ತಾರಂತ ಹೇಳಿಕ್ ಆಗ್ತದ? ಸುಮ್ಮನೆ ನಿಮ್ ಕೆಲಸ ನೋಡ್ಕೊರಿ. ನನಗ್ ಗೊತ್ತಿತ್ತು ಇದೇ ನಮೂನೆ ಆಗ್ತದೆ ಅಂತ. ನೀವ್ ಯಾರು ನನ್ ಮಾತೆ ಕೇಳಲಿಲ್ಲ. ಏ ಚಿಂಕರ ಗಡ್ಡಿ, ನಿನಗೇನ್ ಗೊತ್ತಿತ್ತ? ನೀನ್ ಮಾತೇನ್ ಕೇಳ್ಬೇಕಿತ್ತು? ಓಯ್ ಬಡ್ಡಿ ಬಂಗಾರಮ್ಮ, ಎಲ್ಲದಕ್ಕೆ ಬೆಚ್ಚ ಆಗ್ತಿರಲ್ಲ, ಎಂತಾಗಿದೆ ನಿಮಗೆ? ಛೇ, ನಮ್ ರೇಣುಕಾಕ ಈ ರೀತಿ ಬಿಹೇವ್ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಅನ್ಕೊಳ್ಳೋದಿಲ್ಲ, ಅನ್ಕೊಂಡಿರೋ ನನ್ ಮಾತನ್ನು ಕೇಳೋದಿಲ್ಲ. ನನಗ್ ಗೊತ್ತುಂಟಾ, ದುಡ್ಡು ಅವಳನ್ನ ಬದಲಾಯಿಸಿದೆ. ನಮ್ ರೇಣುಕವ್ವ ಯಾಕೆ ಈ ರೀತಿ ವರ್ತಿಸ್ತಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ವೇ? ನಾ ಯಾರಿಗಾರು ಜಾಸ್ತಿ ಮಾತಾಡಿದ್ರೆ ನನಗ್ ಕ್ಷಮಿಸ್ಬಿಡ್ರೆ? ಎಂತ ಅವಸ್ಥೆ ಮಾರ್ಯಾರ ಈ ಪುಂಜುವುದು. ಇಷ್ಟೊತ್ತು ಆವಾಜ್ ಆಗ್ತಿದ್ದ ಹಬ್ಬಕ್ಕ ಈಗ ಬಂದು ಸಾರಿ ಕೇಳ್ತಾ ಇದಾರೆ. ಆಕ್ಚುಲಿ ಇದೇ ಅವಳ ರಿಯಲ್ ಕ್ಯಾರೆಕ್ಟರ್ ಕಣಯ್ಯ. ಮತ್ತೆ ಆಗ್ಲೇ ಮಾತಾಡಿದ್ದು. ಆಗ್ಲೇ ಹೇಳಿದ್ನಲ್ಲವ, ಅದೇ ನನ್ಗೂ ಗೊತ್ತಾಗ್ತಿಲ್ಲ ಅಂತ. ಹೌದು, ನಮ್ ರೇಣುಕಾಕ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತಿದೆ. ಆ ರಾಂಗ್ ಎಂತ ಇಲ್ಲಿ ಕಂಡಿಡಿಲೇಬೇಕು ಕಿನ್ನಿ. ಎಂತ ರಾಂಗ್ ಆಗಿರ್ತದೆ ಮಾರೇರೆ? ಕಂಡಿಡಿದ ಮೇಲೆ ಹೇಳ್ತೇನೆ. ಓ ನಮಸ್ಕಾರ ರೇಣುಕವ್ರೆ. ತಣ್ಣೀರ್ ಬಿಸ್ನೀರ್ ಇನ್ಸ್ಪೆಕ್ಟರ್. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ರಿ? ನಾ ಎಲ್ಲಿ ಗಾಬರಿ ಆಗೇನ್ರಿ, ಈಗಷ್ಟ ಮಾರ್ಕೆಟ್ ಕೈಪಲ್ಲಿ ತಗೊಂಡ್ಬರ್ಲಿಕತ್ತೇನ್ರಿ. ನಾನು ಅದನ್ನೇನಾದ್ರು ಕೇಳದ್ನ? ನೀವ್ ಕೇಳ್ತೀರನ್ನೋತ್ ನಾನ ಹೇಳ್ಬಿಟ್ಟೇರಿ. ಹೋಗ್ಲಿ ಬಿಡಿ, ಇವತ್ತು ಟಿವಿಲ್ ಪ್ರಸಾರ ಆಯ್ತಲ್ಲ, ಆ ನ್ಯೂಸ್ ಏನಾದ್ರು ನೋಡಿದ್ರ? ಯಾವ ನ್ಯೂಸ್ ರೀ? ಅಯ್ಯ, ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತಿದ್ದೀರಿ? ಏನಿಲ್ರಿ, ಏನಿಲ್ರಿ. ಈ ಫೋಟೋದಲ್ಲಿರೋ ವ್ಯಕ್ತಿನೇನಾದ್ರೂ ನೀವು ನೋಡಿದೀರಾ? ಹಾಗೆ ಒಂದ್ ವಿಷಯ, ಮಾರ್ಕೆಟ್ಗೆ ಹೋಗ್ತಿದ್ದೀರಾ ಹಾಗಂತ ಪೊಲೀಸ್ನವ್ರಿಗೋ ಬೇರೆಯವ್ರಿಗೋ ನಾನು ಇಲ್ಲಿರೋ ವಿಷಯ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಮೈಲರಣ್ಣ ಒಟ್ಟಿಗೆ ಕೂತಿರ್ತೀವಿ. ನೀವ್ ಹೇಳಿದ್ ಗೊತ್ತಾಯ್ತು ಅಂದ್ರೆ ಇಬ್ರು ಒಟ್ಟಿಗೆ ಶಿವನ್ ಪಾದ ಸೇರ್ಕೊಬಿಡ್ತೀವಿ. ಏನಾಯ್ತಮ್ಮ? ಈ ವ್ಯಕ್ತಿನ ಎಲ್ಲೂ ನೋಡಿಲ್ರಿ, ಇವ ಯಾರಂತ ನನಗ್ ಗೊತ್ತಿಲ್ರಿ. ಅದನ್ನ ಯಾಕೆ ಅಷ್ಟು ಗಾಬರಿಯಿಂದ ಹೇಳ್ತಿದ್ಯಾ? ಅದನ್ನೇ ಆರಾಮಾಗಿ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ, ನನಗ್ ಗೊತ್ತಿಲ್ಲ ಅಂತ ಹೇಳಿದ್ನಲ್ರಿ ಸರ. ನಮ್ಮ ಯಜಮಾನ್ರ ಮನ್ಯಾಗ ಕಾಯ್ಲಿಕತ್ತಾರ್ರಿ, ನಾ ಬರ್ತೇನ್ರಿ. ರೇಣುಕವ್ರೆ, ರೇಣುಕವ್ರೆ, ಏನ್ ಹೆಂಗ್ಸೋ ಏನೋ ಮಾತೆತ್ತಿದ್ರೆ ಬೆಚ್ಚ ಬೀಳ್ತಾಳೆ. ಓಹೋ, ಏನ್ ಮರ್ಯಾದೆ ಮಹಲ್ನವರು, ಯಾವ್ದೋ ಜಾತ್ರೆ ಮುಗಿಸ್ಕೊಂಡ್ ಬರ್ತಿರೋಂಗಿದೆ. ಹಾಗೇನಿಲ್ಲ ಸರ್, ಈಗಷ್ಟೇ ಊಟ ಆಯ್ತು, ವಾಯುವಿಹಾರಕ್ಕೆ ಅಂತ ಹೊರಟಿದ್ದು. ನಿಮ್ ಒಟ್ಟಾರ್ದು ತುಂಬಾ ವಿಚಿತ್ರ ಕಣ್ರಿ. ಈಗ ತಾನೇ ರೇಣುಕವ್ರು ಸಿಕ್ಕಿದ್ರು, ಅಡಿಗೆಗೆ ತರಕಾರಿ ತಗೊಂಡ್ ಹೋಗ್ತಿದೀನಿ ಅಂದ್ರು, ನೀವು ನೋಡಿದ್ರೆ ಊಟನೇ ಆಗೋಯ್ತು ಅಂತಿದ್ರಿ.
ಅವರ ಮನೆಯಲ್ಲಿ ಅಡಿಗೆ ಆಗದಿದ್ರೆ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ ಇನ್ಸ್ಪೆಕ್ಟರ್? ನಮ್ಮ ಮನೆಯಲ್ಲಿ ಬೇಕಾಗಿತ್ತು, ಊಟ ಮಾಡಿ ಬಂದೆವು. ನೀವು ಮಾಡಿದ್ರಷ್ಟು ಬಿಟ್ರಷ್ಟು ಈ ಟಿವಿನಲ್ಲಿ ಹ್ಯೂಮನ್ ಬಾಂಬ್ ಬಗ್ಗೆ ನ್ಯೂಸ್ ಅಲ್ಲಿ ತೋರಿಸಿದ್ರಲ್ಲ, ಅದನ್ನೇನಾದ್ರೂ ನೀವು ನೋಡಿದೀರಾ? ಕೇಳಿದೀವಿ ಸರ್, ಆದ್ರೆ ನೋಡಿಲ್ಲ. ನಾನ್ ನೋಡಿದೀನಿ. ಅವ್ನ್ ಫೋಟೋ ಇಟ್ಕೊಂಡು ಊರೆಲ್ಲ ತಿರುಗಾಡ್ತಾ ಇದ್ದೀನಿ. ನೀವೇನಾದ್ರೂ ಅವನು ನೋಡಿದೀರಾ? ನಿಮ್ಗೇನಾಯ್ತ್ರಿ? ಓಯ್ ನಮ್ಗೆ ಇವ್ರು ಗೊತ್ತು ಮಾರೇರೆ. ಗೊತ್ತಾ? ಎಲ್ಲಿ ನೋಡಿದಿರಿ? ರೇಣುಕನ್ ಮನೆಯಲ್ಲಿ. ರೇಣುಕ ಅವ್ರ ಮನ್ಲ? ಮತ್ ಈಗ ತಾನೇ ನನ್ ಗೊತ್ತೇ ಇಲ್ಲ, ನಾನು ಅವನು ನೋಡೇ ಇಲ್ಲ ಅಂದ್ರು. ಹೌದ್ರಿ? ಅವ್ರ ಯಾಕ್ರಿ ಆ ರೀತಿ ಹೇಳಿದ್ರು? ಅವರು ಸುಳ್ಳು ಹೇಳ್ಯಾರ್ರಿ ಸರ್ರಂದ ಅವ್ರ ಮನೆಯಾಗ ಅದನ್ರಿ. ಅವ್ರ ಮನ್ಲೆ ಇಟ್ಕೊಂಡು ರೇಣುಕಾ ಅವರು ಸುಳ್ಳು ಹೇಳಿದ್ದಾರೆ ಅಂದ್ರೆ ಆ ಹ್ಯೂಮನ್ ಬಾಂಬ್ ವ್ಯಕ್ತಿ ಜೊತೆ ಅವರು ಸೇರ್ಕೊಂಡಿದ್ದಾರೆ ಅಂತ ಅರ್ಥ. ಸರ್ ಹಾಗನ್ಬೇಡಿ ಸರ್, ನಮ್ ರೇಣುಕವ ಆತರ ಹುಡುಗಿ ಅಲ್ಲ. ಮತ್ತೆ ಯಾಕ್ರಿ ಸುಳ್ಳು ಹೇಳಿದ್ರು? ಆ ವ್ಯಕ್ತಿ ಮನೆಯಲ್ಲಿ ಇರುವುದರಿಂದ ಅವನು ಲಾಟಿನ್ ಮತ್ತು ಹಬ್ಬಕ್ಕನಿಗೆ ಎಂತದೋ ತೊಂದರೆ ಕೊಟ್ಟಿರ್ಬೇಕು, ಅದಕ್ಕೆ ನಮ್ಮನೆ ಸುಳ್ಳು ಹೇಳಿರ್ಬೇಕು. ಆದ್ರೆ ನೀವ್ ಹೇಳ್ತಿರೋದು ನಿಜ ಅಂತ ಹೆಂಗ್ರಿ ನಂಬೋದು? ನಂಬ್ಲೇಬೇಕು ಸರ್. ಎಷ್ಟೊಂದ್ ವರ್ಷಗಳಿಂದ ನೀವು ನಮ್ಮನ್ನೆಲ್ಲ ನೋಡ್ತಾನೆ ಇದ್ದೀರಾ. ಯಾವತ್ತಾದ್ರೂ ರೇಣುಕಕ್ಕ ಈ ರೀತಿ ಸುಳ್ಳು ಹೇಳಿದ್ರಾ? ಇವತ್ ಹೇಳಿದ್ರಲ್ಲ. ಓಹೋ, ಇದು ಆ ಕತಮ ಕೆಂಪು ಪ್ರಭಾವನೆ ಇರಬೇಕು. ಇಲ್ಲಾಂದ್ರೆ ನಮ್ ರೇಣುಕವ ಯಾವತ್ತೂ ಈ ರೀತಿ ಸುಳ್ಳು ಹೇಳ್ತಿರ್ಲಿಲ್ಲ. ಅವನು ಮನೆಯಲ್ಲೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೇಕು, ಅದಕ್ಕೆ ಭಯ ಪಟ್ಕೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಅವನು ಮನೆಗೆ ಬಂದಾಗ್ಲಿಂದ ನಮ್ ಜೊತೆನೂ ಅದೇ ರೀತಿ ವರ್ತಿಸ್ತಿದ್ದಾಳೆ. ಏನ್ ಪ್ರಶ್ನೆ ಕೇಳಿದ್ರು ಗಾಬರಿಯಿಂದ ಉತ್ತರಿಸ್ತಾಳೆ. ಓಹೋ, ಹಾಗಿದ್ರೆ ರೇಣುಕಾ ಅವ್ರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಅವ್ರನ್ನ ಅಪಾಯದಿಂದ ಪಾರು ಮಾಡಬೇಕು. ಹಾಗಾದ್ರೆ ಬನ್ನಿ ಸರ್, ಈಗಲೇ ಹೋಗುವ. ಹೀಗೆ ಹೋದ್ರೆ ಅವ್ನ್ ಸಿಕ್ಕಾಕೋತಾನೇನ್ರಿ? ಮತ್ತೆ ಹೇಗೆ ಹೋಗುದು ಇನ್ಸ್ಪೆಕ್ಟರ್? ಬನ್ನಿ, ನಾನು ಹೇಳ್ತೀನಿ. ಯಾರೋ ಸ್ವಾಮಿಗಳು ಬಂದ್ರು ಅನ್ಸುತ್ತೆ. ಆಯ್ತ್ರಿ, ನಾನ್ ನೋಡ್ತೇನ್ರಿ, ನೀವ್ ಆರಾಮಾಗಿ ತಿನ್ರಿ. ಸಂಬಳ ನೀವ್ಯಾಕ್ ಬಂದಿರಿ? ಆ ಭಗವಂತ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ, ನಿಮ್ಮನ್ನ ಉದ್ಧಾರ ಮಾಡೋಣ ಅಂತ ಬಂದಿದ್ದೀವಿ. ಹೌದ್ರಿ, ಬಾ ಖುಷಿ ಆತ್ರಿ. ಬ್ಯಾರೆದವ್ರಿಂದ ಆಗೋ ತ್ರಾಸನು ತಪ್ಪಿಸ್ತಾನನ್ರಿ. ಯಾರಿಂದ ಹೇಗೆ ಏನು ತೊಂದರೆ ಆಗ್ತಿದೆ ಅಂತ ಹೇಳಿ, ಅವ್ರನ್ನ ನಿಂತ ಜಾಗದಲ್ಲೇ ನಿರ್ನಾಮ ಮಾಡ್ತೀನಿ. ಸಂಬಳ ನಮಗ್ ಯಾರಿಂದಾನು ಏನು ತ್ರಾಸ ಆಗಿಲ್ರಿ. ನಮ್ಮ ಮನಿ ಮೇಲೆ ಆ ಭಗವಂತನ ದೃಷ್ಟಿ ಬಿದ್ದದ ಅಂದ್ರಲ್ಲ, ಏನ್ರದು? ಆ ಭಗವಂತ ಪವಾಡದ ರೂಪದಲ್ಲಿ ನಿಮ್ಮನ್ನು ಶ್ರೀಮಂತರನ್ನಾಗಿಸ್ಬೇಕಂತ ಬಂದಿದ್ದಾನೆ. ಹಾಗಾಗಿ ನಾವೀಗ ಇಲ್ಲಿ ಪವಾಡ ಮಾಡ್ತೀವಿ. ಪವಾಡ ಮಾಡಿ ತೋರಿಸ್ತೀರ? ಶಿಷ್ಯ, ಗುರುವೇ, ನಾವಿಲ್ಲೊಂದು ಪವಾಡ ಮಾಡೋಣವೇ? ಅವಶ್ಯ ಗುರುಗಳೇ. ಕೈಯಲ್ಲಿ ಏನಿದೆ? ಏನು ಇಲ್ರಿ. ವಿಭೂತಿರೇ? ಹೌದು. ಇನ್ನು ಮುಂದೆ ನೋಡ್ತೇವೆ ನಮ್ಮ ಗುರುಗಳ ಪವಾಡವನ್ನು. ಗುರುವೇ, ಶಿಷ್ಯ, ಪ್ಲೀಸ್ ಕಂಟಿನ್ಯೂ ಎನದರ್ ಪವಾಡ. ಇದು ರುದ್ರಾಕ್ಷಿ ಮಣಿ. ಯಾವ ಮಣಿ? ರುದ್ರಾಕ್ಷಿ ಮಣಿ ರೀ. ಇದನ್ನು ಕೈಯಲ್ಲಿ ಹಿಡಿದು ಹಿಂದೆ ಬಚ್ಚಿಟ್ಟುಕೊಂಡು ಕಣ್ಣು ಮುಚ್ಚಿ 3 ಬಾರಿ ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್ ಎಂದು ಪಠಿಸು. ಆಮೇಲೆ ನೋಡ್ತಿರು ಏನಾಗುತ್ತದೆ ಎಂದು. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್. ಈಗ ಕಣ್ಣು ಬಿಟ್ಟು ನೋಡು ಮಹಾಮಾಯಿ. ಇದೇನ್ರಿ ಸೋಂಗೋಳ? ರುದ್ರಾಕ್ಷಿ ಮನಿ ಒಳಗೆ ಬಂಗಾರ ದುಡ್ಡು ಆತಲ್ರಿ? ಅದನ್ನೇ ನಾನು ಹೇಳಿದಮ್ಮ ತಾಯಿ, ಆ ಭಗವಂತನ ದಯೆ ನಿಮ್ಮ ಮೇಲಿದೆ ಅಂತ. ಸೋಂಗೋಳ ಹಿಂಗ ಮಾಡಿ ನಮ್ಗೆ ಇನ್ನೊಂದ್ ಸ್ವಲ್ಪ ಬಂಗಾರ ಮಾಡ್ಕೊಡ್ರಲ್ಲ. ಇಲ್ಲ ಮಗಳೇ, ಒಬ್ಬರಿಗೆ 1 ಬಾರಿ ಮಾತ್ರ ಪವಾಡ ಮಾಡಲು ಸಾಧ್ಯ. ಮನೆಯಲ್ಲಿ ಮತ್ಯಾರಾದ್ರೂ ಇದ್ದರೆ ಕರೆ, ಅವರಿಗೂ ಬಂಗಾರ ಕೊಡೋಣ. ಹೌದ್ರಿ? 1 ನಿಮಿಷ ತಡ್ರ. ರೀ ಮೈಲಾರಿ ಬರಲೇ. ಏನ ಪ್ರಾಣಿ? ಈ ಸಂಗೋಳ ಇವ್ರು ನಮ್ಮ ಯಜಮಾನ್ರಿ. ಬಾಡಿರೋ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಶಿಷ್ಯ, ಅಲಕ್ ನಿರಂಜನ್. ಈ ರುದ್ರಾಕ್ಷಿಯನ್ನ ಕೈಯಲ್ಲಿ ಹಿಡಿದು ಹಿಂದೆ ಬಚ್ಚಿಟ್ಟುಕೊಂಡು ಕಣ್ಣು ಮುಚ್ಚಿ 3 ಬಾರಿ ಅಲಕ್ ನಿರಂಜನ್ ಅಂತ ಹೇಳು. ಜೊತೆಗೆ ನೀವು ಕಣ್ಣು ಮುಚ್ಚಬೇಕು. ಸಂಗೋಳ ಪವಾಡ ಮಾಡ್ಲಿಕ್ಕತ್ತ ದೇವ್ರಿಗ್ರಿ, ನಾ ಕಣ್ಣು ಮುಚ್ಬೇಕ್ರಿ? ಸತಿಪತಿಗಳನ್ನ ಮೇಲೆ ಭೇದ ಭಾವ ಇರಬಾರ್ದು. ಫಸ್ಟ್ ಆಫ್ ಆಲ್ ಗುರುಗಳಿಗೆ ಕ್ರಾಸ್ ಕ್ವೆಶ್ಚನ್ ಹಾಕ್ಲೇಬಾರ್ದು. ಹೆಡ್ ಮಾಸ್ಟರ್ಗೆ ಪ್ರಶ್ನೆ ಕೇಳಿದ್ದು ನೆನಪಿದೆಯೇ? ಸಾರಿ ರೀ ಸಂಗೋಳ, ಕಣ್ಣು ಮುಚ್ಚ್ರಿ. ಪ್ರಾಣಿ ಇವ್ರೇನು ಹೇಳೋದಕ್ಕೆ ಕೇಳಿದ್ರಲ್ಲ? ಅಯ್ಯೋ 3 ಸಲ ಅಲಕ್ ನಿರಂಜನ್ ಅನ್ರಿ. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್. ಈಗ ಕಣ್ತೆರೆ ಉಳ್ಳು ಮಾನವ. ಬಂಗಾರ ಗುಂಡಿ ಎಲ್ಲ ದೇವರಲ್ಲಿ ಇಲ್ಲಿ. ಇಂಥವ್ ಇನ್ನೊಂದ್ ಸ್ವಲ್ಪ ಮಾಡಿಕೊಡ್ರಿ. ಹಂಗಾಗುದಿಲ್ರಿ, ಒಬ್ಬರಿಗೆ ಒಂದೇ ಸಲ ಪವಾಡ ಮಾಡ್ಲಿಕ್ಕೆ ಆಗ್ತದ ಅಂತ್ರಿ.
ಕರ್ಸ್ಬೇಕಂತ್ರಿ, ಬೇಕಂದ್ರೆ ಇನ್ನೊಬ್ರನ್ನ ಕರ್ಸ್ಬೇಕಂತ್ರಿ. ಅದಲ್ಲ ನಮ್ ತಮ್ಮ ಅವ್ನ್ ಕರೀನು. ರೀ ಕರೀಲಿ ಬಿಡು ಪ್ರಿಯಮಣಿ. ಈಗ ಗೊತ್ತಾಗಲ್ತಾರಿ, ನಾ ಕರ್ಕೊಂಡ್ ಬರ್ತೀನಿ. ನಿರಂಜನ್ ತಮ್ಮ ಏನಣ್ಣ? ಸಾಂಗ್ಗಳ ಕರೆಯಕ್ತಾರ ಬಾಪ. ಯಾಕಂದಣ್ಣ? ಇಲ್ಲಿ ನೋಡಿಲಿ, ನನ್ನ ಕೈಯಾಗ ರುದ್ರಾಕ್ಷಿ ಮಣಿ ಕೊಟ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗ ಬಂಗಾರ ಉಂಡೆ ಆಗೈತಿ. ಇದನ್ನೆಲ್ಲ ನೀನ್ ನಂಬ್ತೀರಣ್ಣ? ನನ್ನ ಕೈಯಾಗಿರೋದು ನೋಡಿ ನಮಗ್ ಬರೋಲ್ತಾನ. ಸುಮ್ಮ ಬಾಪ, ನಾನು ಇದಕ್ಕೆಲ್ಲ ಬರೋಣ. ನಾನು ಕಾಲಿಗೆ ಬೀಳ್ತೀನಿ ಬಾರು ಮಾರಾಯ, ನನಗ್ ಬಂಗಾರದ ಉಂಡಿ ಬರ್ತೈತಿ. ಸರಿ. ಸಾಂಗ್ಗಳ ಇವ್ರಿಗೆ ಅದನ್ನ ಮಾಡ್ರಿ. ಏನ್ರಿ ಅದು? ಪವಾಡ ಮಾಡಂತ ಅನ್ಲಿಕ್ಕತ್ತಾರ್ರಿ. ಓ ಶಿಷ್ಯ, ಗುರುವೆ, ಇದು ರುದ್ರಾಕ್ಷಿ ಮಣಿ. ಇದನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂದೆ ಬಚ್ಚಿಟ್ಕೊಂಡು ಕಣ್ಮುಚ್ಚಿ 3 ಸತಿ ಅಲಕ್ ನಿರಂಜನ್ ಅಂತ ಹೇಳಿ, ಜೊತೆಗೆ ನೀವು ಕಣ್ಮುಚ್ಕೊಳ್ಳಿ. ಸಾಂಗ್ಗಳ ಹೆಡ್ ಮಾಸ್ಟರ್ಗೆ ಪ್ರಶ್ನೆ ಕೇಳಿದ್ ನೆನ್ಪಿದ್ಯಾ? ರೀ ಕೈ ಮುಚ್ಕೋರಿ. ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್. ಕೊಸರಾಡ್ತಿಯಲ್ಲೇ, ಕೈಗೆ ಕೋಳ ಹಾಕಾಯ್ತು. ಕೈ ಕೋಳ ಹಾಕಿದ್ರೆ ಹ್ಯೂಮನ್ ಬಾಂಬ್ ಕಟ್ಟಿಕೊಂಡು ಬಂದವನ ಕೈಗೆ ಕೋಳ ಹಾಕದೆ ಮತ್ತೇನು ಬಂಗಾರದ ಗಟ್ಟಿ ಆಗ್ತಾರ? ಸಿನ್ಸಿಯರ್ ಆಗಿ ಪ್ರಾರ್ಥಿಸಿಕೊಂಡಾಗಲೇ ನಿಮ್ಗೆ ಸಿಕ್ಕಿದ್ದು ರೋಲ್ಡ್ ಗೋಲ್ಡ್, ಇನ್ನು ಇವನಿಗೆ ಗೋಲ್ಡ್ ಸಿಗುತ್ತಾ? ಏನ್ ಹೇಳಿಕತ್ತೀರಿ ಸಾಂಗ್ಗಳ? ನೀವು ಯಾರ್ ನೀವು? ಇವ್ರು ಬೇರೆ ಯಾರು ಅಲ್ಲ ಕಣವ, ಗುರುಗಳು ನಮ್ ತಣ್ಣೀರ್ ಬಿಸಿನೀರ್ ಇನ್ಸ್ಪೆಕ್ಟ್ರು, ಶಿಷ್ಯ ನಮ್ ಮೀನಾತ. ಇನ್ಸ್ಪೆಕ್ಟರ್ ಮೊದಲು ಹ್ಯೂಮನ್ ಬಾಂಬ್ ಅನ್ನು ಡಿಫ್ಯೂಸ್ ಮಾಡಿ. ರೆಡ್ ಅಂದ್ರೆ ಟಾಪ್, ಎಲ್ಲೋ ಗೆಟ್ ರೆಡಿ, ಗ್ರೀನ್ ಗೋ. ಸಿದ್ಧಾರೂಢ, ಏನ ಪ್ರಾಣಿ ಹೊಟ್ಟೆ ಬಾಂಬ್ ಬಿಟ್ಟು ನಾನು. ಹೌದ್ರಿ, ಅದಕ್ಕ ಅವಾಗ ಹೊಟ್ಟೆ ಸೌರ್ಕೊತಿದ್ದ. ಏಯ್, ಯಾಕೋ ಇಂಥ ದೇಶದ್ರೋಹದ ಕೆಲಸ ಮಾಡ್ತೀಯ? ಫ್ಯಾಮಿಲಿ ಪ್ರಾಬ್ಲಮ್ಮು ಸರ್, ತುತ್ತಾನಕ್ಕೂ ಗತಿ ಇಲ್ಲ. ನನ್ನನ್ನು ನಂಬ್ಕೊಂಡು ಮನೇಲಿ 4 ಜನ ಇದ್ದಾರೆ ಸರ್. ಅವರೆಲ್ಲ ನನ್ನ ಕಣ್ಮುಂದೆ ಸಾಯೋ ಬದಲು ನಾನೇ ಸತ್ತು ಅವ್ರು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಈ ಕೆಲಸ ಮಾಡೋಕೆ ಹೊರಟಿದ್ದೆ. ಈ ಕೆಲಸ ಮಾಡಿದರೆ ನಮ್ಮ ಫ್ಯಾಮ್ಲಿಗೆ 10 ಲಕ್ಷ ರೂಪಾಯಿ ಸಿಕ್ತಿತ್ತು. ಅಲ್ಲ ಕಣಯ್ಯ, ನಿಮ್ ಮನೆ 4 ಜನಕ್ಕೋಸ್ಕರ ದೇಶದ್ರೋಹಿ ಕೆಲಸ ಮಾಡೋದೇ ನಾನು ಮಾಡ್ತಿರೋದು ತಪ್ಪು ಅಂತ ನನಗೂ ಗೊತ್ತು ಸರ್. ಆದರೆ ನಮ್ಮ ಮನೆಯವ್ರ ಕಷ್ಟ ನೋಡಿದಾಗ ಇದೇ ಸರಿ ಅನ್ನಿಸ್ತು ಸರ್. ಇನ್ನೊಂದ್ಸರಿ ಈ ಥರ ತಪ್ಪು ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಅಲ್ರಿ, ಮಾಡಿದ್ರಿ ಎಲ್ಲಾದ್ರೂ ಹಾಳ್ ಬಿದ್ದು ಹೋಗೋದ್ ಬಿಟ್ಟು ಪಾಪ ನಮ್ ರೇಣುಕಕ್ಕ ಮನೆಗೆ ಯಾಕ್ರಿ ಬಂದ್ರಿ? ನಮ್ಮ ಪ್ರೋಗ್ರಾಮು ನಾಳೆಗೆ ಪೋಸ್ಟ್ಪೋನ್ ಆಯಿತು. ಇವತ್ತೊಂದಿನ ಕಳಿಲೇಬೇಕಾಗಿತ್ತು. ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ರೀ ರೇಣುಕಾ ಅವ್ರೆ, ಒಬ್ಬ ದೇಶದ್ರೋಹಿನ ಮನ್ಲಿಟ್ಕೊಂಡು ಆಶ್ರಯ ಕೊಟ್ಟಿದ್ರಲ್ಲ, ಇದು ತಪ್ಪಲ್ವೇನ್ರಿ? ಸರ, ಇದ್ರೊಳಗ ನಂದು ಏನೂ ತಪ್ಪಿಲ್ರಿ. ಇವ ಸೀರೆ ವ್ಯಾಪಾರ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಮನೆಗ್ ಬಂದ್ರಿ. ಆಮೇಲೆ ಬಾಂಬ್ ತೋರಿಸ್ ನನಗೆ ಹೆದರ್ಸ್ಲಿಕ್ಕೆ ಶುರು ಮಾಡಿದ್ರಿ. ಎಲ್ಲಿ ನಮ್ಮ ಯಜಮಾನ್ರನ್ನ ಸಾಯಿಸ್ತಾನೋ ಹೆದರಿಕೆಗೆ ನಿಮ್ಮಂತೆಲ್ಲಿ ಸುಳ್ಳು ಹೇಳಿದಾರೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡ್ರಿ. ಪ್ರಾಣ ಬೈಕೆ ಸುಳ್ಳು ಹೇಳಿದ್ರ ಅನ್ನೋ ಒಂದ್ ಕಾರಣಕ್ಕೆ ಕ್ಷಮಿಸ್ತಾ ಇದೀನಿ. ಆದ್ರೂ ಯಾರಾದ್ರೂ ಅಪರಿಚಿತರು ಬಂದ್ರೆ ಸ್ವಲ್ಪ ಹುಷಾರಾಗಿರ್ರಿ. ಈ ತರ ಬಾಂಬ್ ಇದೆ ಅಂತ ಗೊತ್ತಾದಾಗ ಅವ್ರ ಬೆದರಿಕೆಗೆ ಹೆದರ್ಕೊಳ್ಳೋ ಬದಲು ಹೇಗಾದ್ರೂ ಮಾಡಿ ನಮ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ರಿ. ಆಗ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ ಸಹಾಯಕ್ಕೆ ಯಾವಾಗ್ಲೂ ನಿಲ್ಲುತ್ತೆ. ಅದು ಬಿಟ್ಟು ನೀವೇ ಈ ರೀತಿ ನಿರ್ಧಾರ ತಗೊಂಡ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ತಪ್ಪಾತ್ರಿ ಸರ, ಇನ್ಮೇಲಿಂದ ಹಿಂಗೆಲ್ಲ ಮಾಡಂಗಿಲ್ರಿ. ಆಯ್ತು ಬಿಡಿ. ಓ ಇನ್ಸ್ಪೆಕ್ಟ್ರೆ, ಹಾಗಾದ್ರೆ ಈ ದೇಶದ್ರೋಹಿಗೆ ಎಂತ ಶಿಕ್ಷೆ ಕೊಡ್ತೀರೋ ಮಾರ್ಯಾರೆ? ಕೋರ್ಟ್ಗೆ ಒಪ್ಪಿಸ್ತೀನಿ, ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ.